ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ನವೋದಯ ಪರೀಕ್ಷೆಯನ್ನು ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಅಟೆಂಡ್ ಆಗ್ತಕ್ಕಂಥವ್ರು, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಪ್ರವೇಶವನ್ನು ಪಡಿತಕ್ಕಂಥ ಒಂದು ಆಕಾಂಕ್ಷೆಯನ್ನು ಹೊಂದಿರತಕ್ಕಂಥ 5ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಪ್ರವೇಶ ಪರೀಕ್ಷೆಗೆ ಏನು ಬರಿಬೇಕು ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಆಲ್ರೆಡಿ 7 ಸರಣಿಗಳಲ್ಲಿ ನಿಮ್ಮ ಜೊತೆಗೆ ಹಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಇವತ್ತಿನ ದಿನ ಸರಣಿ 8ರಲ್ಲಿ ಗಣಿತ ಪ್ರಶ್ನೆಗಳನ್ನು ಇವತ್ತಿನ ದಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ, ಕ್ಲಾಸ್ ಶುರು ಮಾಡೋಣ. ನೋಡಿ, ಇಲ್ಲಿ 101ನೇ ಪ್ರಶ್ನೆಯಿಂದ ಈ ಒಂದು ಸರಣಿಯನ್ನು ಪ್ರಾರಂಭ ಮಾಡೋಣ. ಅದರಲ್ಲಿ 101ನೇ ಪ್ರಶ್ನೆ ಹೇಳುತ್ತೆ, ರು 5,000 2 ವರ್ಷಗಳ ಅವಧಿಯಲ್ಲಿ ರು 6,000 ಆದರೆ ವಾರ್ಷಿಕ ಬಡ್ಡಿಯ ದರವೇನು ಅನ್ನೋದು ಅವ್ರ ಪ್ರಶ್ನೆ. ನೋಡಿ, ಇಲ್ಲಿ 5,000 ರೂಪಾಯಿ ದುಡ್ಡು ಇದ್ದಿದ್ದು 2 ವರ್ಷದ ನಂತರ 6,000 ರೂಪಾಯಿ ದುಡ್ಡು ಹಾಕಬೇಕು ಅಂದರೆ ಅಲ್ಲಿಗೆ ಬಡ್ಡಿ ಎಷ್ಟು ಬಂತು? 1,000 ರೂಪಾಯಿ ಬಡ್ಡಿ ಬರಬೇಕು. 1,000 ರೂಪಾಯಿ ಬಡ್ಡಿ ಬಂತು ಅಂತ ಹೇಳಿದ್ರೆ ಅದರ ಅರ್ಥ ನಮಗೆ I = PTR/100 ಅನ್ನೋ ಸೂತ್ರವನ್ನು ಬಳಸಿದಾಗ ಬಡ್ಡಿ ಬಂದಿದ್ದು ಎಷ್ಟು? 1,000 ರೂಪಾಯಿ. 1,000 ರೂಪಾಯಿ ಬಡ್ಡಿ ಬಂತು ಅಂತ ಹೇಳಿದರೆ ಪಿ ಅಂತ ಹೇಳಿದ್ರೆ 5,000 ಇಂಟು ಟಿ ಅಂತ ಹೇಳಿದ್ರೆ ಟೈಮ್ ಅವಧಿ 2 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ ನೀವು ಕಂಡುಹಿಡಿಬೇಕು ಬಡ್ಡಿಯ ದರವನ್ನು, ಡಿವೈಡೆಡ್ ಬೈ 100 ಅಂತ ತಗೊಂಡ್ರೆ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಬೇಕಾದಾಗ 1 ಇಟ್ಕೊಂಡು ಉಳಿದಿದ್ದೆಲ್ಲ ಈ ಕಡೆ ತೊಗೊಂಡು ಬಂದರೆ 1,000 ಇದು ಡಿವೈಡೆಡ್ ಬೈ 100 ಇದ್ದಿದ್ದು ಈ ಕಡೆ ಬಂದಾಗ ಇಂಟು 100 ಆಗುತ್ತೆ ಮಕ್ಕಳೇ. 5,000 ಇಂಟು 2 ಇದ್ದಿದ್ದು ಈಕ್ವಲ್ಸಿಂದ ಆ ಕಡೆ ತೊಗೊಂಡು ಬಂದರೆ ಡಿವೈಡೆಡ್ ಬೈ 5,000 ಇಂಟು 2 ಆಗುತ್ತೆ. ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡಿದ್ರೆ 2ರಿಂದ 100 ಭಾಗಿಸಿದ್ರೆ 2 50 100 ಬರುತ್ತೆ. ಮತ್ತು 5ರಿಂದ 50 ಭಾಗಿಸಿದ್ರೆ 5 10 50. ಅಲ್ಲಿಗೆ ಅದರ ಅರ್ಥ 10% ರೇಟ್ ಆಫ್ ಇಂಟ್ರೆಸ್ಟ್ ಹಾಕಬೇಕಾಗುತ್ತೆ. ಅಂದರೆ ಬಡ್ಡಿಯ ದರ ಬಂದುಬಿಟ್ಟು 10%. 10% ಬಡ್ಡಿಯ ದರವನ್ನು ಪಡ್ಕೊಳ್ಳೋದ್ರ ಮೂಲಕ 5,000 ರೂಪಾಯಿ ದುಡ್ಡು 2 ವರ್ಷಗಳ ನಂತರ ಎಷ್ಟಾಗುತ್ತೆ? 6,000 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು. ಇನ್ನು 102ನೇ ಪ್ರಶ್ನೆ ಬಂದುಬಿಟ್ಟು, ರಾಜು ರು 9,000ವನ್ನು 8 ತಿಂಗಳ ಅವಧಿಗೆ ಠೇವಣಿ ಇಟ್ಟು ಪಡೆಯುವ ಲಾಭವನ್ನು ಗಿರೀಶನು ಸಹ ಪಡೆಯಲು ತನ್ನಲ್ಲಿರುವ ರು 8,000ವನ್ನು ಎಷ್ಟು ತಿಂಗಳ ಅವಧಿಗೆ ಠೇವಣಿ ಇಡಬೇಕು ಅನ್ನೋದು ಪ್ರಶ್ನೆ. ನೋಡಿ, ರಾಜುನ ಹತ್ರ 9,000 ರೂಪಾಯಿ ದುಡ್ಡಿತ್ತು, 8 ತಿಂಗಳ ನಂತರ ಅವನಿಗೆ ಇಷ್ಟು ಅಮೌಂಟ್ ಎಷ್ಟು ಸಿಗುತ್ತೆ ಬಡ್ಡಿ ಸೇರಿ. ಹಾಗೆ ಗಿರೀಶ ತನ್ನ ಹತ್ರ 8,000 ರೂಪಾಯಿ ದುಡ್ಡಿದೆ. 8,000 ರೂಪಾಯಿ ದುಡ್ಡಿಗೆ ರಾಜು ಪಡೆದಷ್ಟೇ ಹಣವನ್ನು ಪಡಿಬೇಕು ಅಂದರೆ ಅವನು ಎಷ್ಟು ತಿಂಗಳು ಇಡಬೇಕು ಅಂತಕ್ಕಂಥದ್ದು. ಅದಕ್ಕೂ ಕೂಡ ನಾವು ಈ ರೀತಿ PTR/100 ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯನ್ನು ಸರಳ ಬಡ್ಡಿ ಕಂಡುಹಿಡಿಯೋ ಸೂತ್ರವನ್ನು 2 ಕಡೆ ಈಕ್ವಲ್ ಅಂತ ತಗೊಂಡ್ರೆ ಅಲ್ಲಿ ಏನಾಗುತ್ತೆ? ಇಬ್ಬರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಹಾಗೆಯೇ 100 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಟೈಮು ಮತ್ತು ಪ್ರಿನ್ಸಿಪಲ್ ಅಂದರೆ ಅಸಲು ಬೆಲೆ ಮಾತ್ರ ವ್ಯತ್ಯಾಸ ಆಗೋದು. ಇವನ ಹತ್ರ ರಾಜುನ ಹತ್ರ ಇದ್ದಿದ್ದು ದುಡ್ಡು ಎಷ್ಟು? 9,000 ರೂಪಾಯಿ. 9,000 ರೂಪಾಯಿ ದುಡ್ಡಿಗೆ ಅವನಿಗೆ ಎಷ್ಟು? 8 ತಿಂಗಳ ಅವಧಿ ತನಕ ಇಟ್ಟಿದ್ದಾನೆ. ಹಾಗಿದ್ರೆ ಇವನ ಹತ್ರ ಇರೋದು ಎಷ್ಟು? 8,000 ಗಿರೀಶನ ಹತ್ರ. ಹಾಗಾದರೆ ಅವನು ಎಷ್ಟು ಅವಧಿಗೆ ಅವನಿಗೆ ಬಂದಷ್ಟೇ ಬಡ್ಡಿ ಬರುತ್ತೆ ಅನ್ನೋದನ್ನು ನಾವು ತಗೊಳ್ಳೋದಾದರೆ ಇಲ್ಲಿ ಟಿ ಅಂತ ತಗೊಳ್ಬೇಕು. ನೋಡಿ, ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಟಿ = ಏನಾಗುತ್ತೆ? ಆ್ಯಕ್ಚುಲಿ ಇಲ್ಲಿ 9,000 ಇಂಟು 8 ಡಿವೈಡೆಡ್ ಬೈ 8,000 ಮಾಡಬೇಕಾಗತ್ತೆ. 0 ಕ್ಯಾನ್ಸಲ್, 8 1 ಕೊನೆಗೆ ಉಳಿದಿದ್ದೆಷ್ಟು? 9. ಅದರ ಅರ್ಥ 9 ತಿಂಗಳು. ಅವನು ಎಷ್ಟು ದಿನ ಇಡಬೇಕು? 9 ತಿಂಗಳ ಕಾಲ ಇಡಬೇಕಾಗತ್ತೆ. ಓಕೆನಾ? ಹಾಗಾಗಿ ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, 103ನೇ ಪ್ರಶ್ನೆಯನ್ನು ನೋಡಿದರೆ, ಪ್ರಕಾಶನ ತಿಂಗಳ ಆದಾಯ 4,800ರಿಂದ 5,520ಕ್ಕೆ ಹೆಚ್ಚಾದರೆ ಅವನ ಶೇಕಡಾವಾರು ಹೆಚ್ಚಳ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ಆ ಪ್ರಶ್ನೆಯನ್ನು ಕಂಡುಹಿಡಿಬೇಕಂದ್ರೆ ಅವನು ಫಸ್ಟ್ ದುಡ್ಡು ಇದ್ದಿದ್ದು ಎಷ್ಟು? 4,800. ಹೆಚ್ಚಳ ಆಗಿದ್ದು 5,520. ಅಲ್ಲಿಗೆ 5,520ರಲ್ಲಿ 4,800ನ ಕಳೆದ್ರೆ ಹೆಚ್ಚಳ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟು ಅಂತ ಸಿಗುತ್ತೆ. ಎಷ್ಟು ಬರುತ್ತೆ? 0 2 15ರಲ್ಲಿ 8 ಹೋದರೆ 7 0 720 ರೂಪಾಯಿ. ಅದು ಎಷ್ಟು? 4,800 ರೂಪಾಯಿಗೆ 720 ರೂಪಾಯಿ ಹೆಚ್ಚಳ ಆದರೆ ಅದನ್ನು ಶೇಕಡ ಅಂದರೆ 100ರಲ್ಲಿ ಹೇಳೋದಾದರೆ ಇಂಟು 100 ಮಾಡ್ತೀವಿ. ಆಗ 0 ಕ್ಯಾನ್ಸಲ್ ಆಗುತ್ತೆ. ನೀವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ಅಂತ ಹೇಳಿದ್ರೆ, ನೋಡಿ, ಸಿಂಪಲ್ ಆಗಿ ಹೇಳೋದಾದರೆ 8 6 48 ಮತ್ತು ಇಲ್ಲಿ 8 9 72 8 9 72. ದೆನ್ 3 2 6 3 3 9 2 1 2 2 5 10. ಅಲ್ಲಿಗೆ 3 5 15 ಅಂದರೆ ಶೇಕಡ 15ರಷ್ಟು ಹೆಚ್ಚಳವನ್ನು ಹೊಂದಿರ್ತಾನೆ ಅವನು ಅಂತೇಳಿ. ಹಾಗಾಗಿ ಅವನು ಪಡೆದಂಥ ಶೇಕಡ ಹೆಚ್ಚಳ ಎಷ್ಟು? 15% ಅಂತ ನಾವು ಸುಲಭವಾಗಿ ಹೇಳ್ಬೋದು.
ಇನ್ನು 4ನೇ ಪ್ರಶ್ನೆ ನೋಡಿ ಮಕ್ಕಳೇ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. 4 ವಾಚ್ಗಳ ಸರಾಸರಿ ಬೆಲೆ 230 ರೂಪಾಯಿ. ಒಂದು ವಾಚ್ ಕಳೆದ ಬಳಿಕ ಸರಾಸರಿ ಬೆಲೆ 185 ರೂಪಾಯಿ ಆದರೆ ಕಳೆದ ವಾಚ್ನ ಬೆಲೆ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ನೋಡಿ, 4 ವಾಚ್ಗಳ ಸರಾಸರಿ ಬೆಲೆ ಅಂದಾಗ 4ಅನ್ನು ಇಂಟು 230ರಿಂದ ಗುಣಾಕಾರ ಮಾಡಿದಾಗ ಆ ಒಟ್ಟು 4 ವಾಚ್ಗಳ ಒಟ್ಟು ಬೆಲೆ ಸಿಗುತ್ತೆ ನಿಮಗೆ. ನೋಡಿ, 4 0 0, 4 3 12, 4 2 8 1 9, 920 ರೂಪಾಯಿ. ಓಕೆನಾ? ಇದಾದ ನಂತರದಲ್ಲಿ 3 ವಾಚ್, ಒಂದು ವಾಚ್ ಕಳೆದೋಯ್ತು ಅಂತ ಅಂದಾಗ ಸರಾಸರಿ ಬೆಲೆ ಏನಾಗುತ್ತೆ? 185 ರೂಪಾಯಿ ಆಗುತ್ತೆ. ಅಲ್ಲಿಗೆ 3 ಇಂಟು 185 ಮಾಡಿದರೆ 3 5 15, 8 3 24 1 25, 3 1 3 2 5, 555 ರೂಪಾಯಿ ಬಂತು. ಅಲ್ಲಿಗೆ ಅವನು 4 ವಾಚಿನ ಒಟ್ಟು ಬೆಲೆ 920 ರೂಪಾಯಿ, 3 ವಾಚಿನ ಬೆಲೆ 555 ರೂಪಾಯಿ ಅಂದಾಗ ಇದರಲ್ಲಿ ಇದನ್ನು ಕಳೆದಾಗ ಅವನು ಕಳೆದು ಹೋಗಿರೋ ವಾಚ್ನ ಬೆಲೆ ಎಷ್ಟು ಅಂತ ಸಿಗುತ್ತೆ. ಸೊ ಇಲ್ಲಿ 10ರಲ್ಲಿ 5 ಕಳೆದ್ರೆ 5, ಇಲ್ಲಿ 1 ಇದೆ, 11ರಲ್ಲಿ 5 ಹೋದರೆ 6, ಹಾಗೆಯೇ ಇಲ್ಲಿ 8 ಇದೆ, 8ರಲ್ಲಿ 5 ಹೋದರೆ 3, 365 ರೂಪಾಯಿ. ಅವನ ಹತ್ರ ಅವನೇನು ಒಂದು ವಾಚ್ ಕಳ್ಕೊಂಡಿದ್ದಾನೆ, ಅವ್ನು ಕಳ್ಕೊಂಡಿರ್ತಕ್ಕಂಥ ವಾಚಿನ ಬೆಲೆ ಎಷ್ಟು? 365 ರೂಪಾಯಿ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಇನ್ನು 105ನೇ ಪ್ರಶ್ನೆ ನೋಡಿ, 18 ಪಂದ್ಯಗಳಲ್ಲಿ ಆಟವಾಡಿದ ಆಟಗಾರನ ಸರಾಸರಿ ರನ್ 46.5 ಇದೆ. ನಂತರದ 2 ಪಂದ್ಯಗಳಲ್ಲಿ 173 ರನ್ ಗಳಿಸಿದರೆ ಆತನು ಪಡೆದ ಸರಾಸರಿ ರನ್ ಎಷ್ಟು? ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೋಡಿ, ಅವನು 18 ಪಂದ್ಯಗಳನ್ನು ಆಡಿದ್ದಾನೆ, ಅದರ ಸರಾಸರಿ 46.5 ಅಂದರೆ ಅವನು ತೆಗೆದಂಥ ಒಟ್ಟು ರನ್ಗಳ ಸಂಖ್ಯೆ ಬೇಕಾದಾಗ ಇದನ್ನು ಗುಣಿಸ್ಬೇಕು. ಸೊ ಗುಣಿಸಿದರೆ ನಿಮಗೆ 46.5ಅನ್ನು 18ರಿಂದ ಗುಣಾಕಾರ ಮಾಡಿದಾಗ ನಿಮಗೆ 837.0 ಬರುತ್ತೆ. ಅಂದರೆ 837 ರನ್ ಆಯಿತು ಒಂದು. ಆ 837 ರನ್ನಿಗೆ 837 ರನ್ನಿನ ನಂತರ ನೆಕ್ಸ್ಟ್ ಮತ್ತೆ 2 ಪಂದ್ಯಗಳನ್ನು ಆಡಿ ಅದಕ್ಕೆ 173 ರನ್ ಎಕ್ಸಸ್ ಸೇರಿಸ್ತಾನೆ ಅವನು. ಆಗ ಏನಾಗುತ್ತೆ? ಒಟ್ಟು 1010 ರನ್ ಆಗುತ್ತೆ. ಅವನು ಗಳಿಸಿದಂಥ ಒಟ್ಟು ರನ್ ಎಷ್ಟು? 1010. ಅದರ ಸರಾಸರಿ ನೋಡಿದಾಗ ನಾವು ಅವನು ಆಡಿದ ಒಟ್ಟು ಪಂದ್ಯಗಳು 18 ಪ್ಲಸ್ ಆ ನಂತರ 2 ಪಂದ್ಯಗಳನ್ನು ಆಡಿದಾನೆ. ಅಲ್ಲಿಗೆ 20 ಪಂದ್ಯಗಳಲ್ಲಿ 1010 ರನ್ ಹೊಡೆದಿದ್ದಾನೆ. ಅಂದರೆ ಸರಾಸರಿ ಕಂಡುಹಿಡಿಬೇಕಾದಾಗ 1010ಅನ್ನು 20ರಿಂದ ಭಾಗಾಕಾರ ಮಾಡ್ತೀರ. ಸೊ 20 ಇಂಟು 50 ಮಾಡಿದರೆ 1000 ಬರುತ್ತೆ. ಡಿವೈಡೆಡ್ ಬೈ ಕೆಳಗಡೆ ನಿಮಗೆ ರಿಮೈಂಡರ್ 0 10 ಉಳಿತು. ಪಾಯಿಂಟ್ ಕಟ್ಟಿದರೆ ಪಕ್ಕದಲ್ಲಿ 0 ಹಾಕ್ಬೋದು. ಅಲ್ಲಿಗೆ 25 100, ಅಲ್ಲಿಗೆ ಶೇಷ 0 ಬರುತ್ತೆ. ಅವನು ತೆಗೆದಂಥ ಒಟ್ಟು ರನ್ಗಳ ಸಂಖ್ಯೆಯ ಸರಾಸರಿಯನ್ನು ನೋಡಿದಾಗ 50.5 ಬರುತ್ತೆ. ಆಪ್ಷನ್ ಡಿ ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಇನ್ನು 106ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳ ಇಲ್ಲಿ. ಸೊ 106ನೇ ಪ್ರಶ್ನೆ ಏನು ಹೇಳುತ್ತೆ? 2 11 6 ಪ್ಲಸ್ 4 11 3 ಪ್ಲಸ್ 16 11 2 ಇದರ ಒಟ್ಟು ಮೊತ್ತ ಎಷ್ಟು ಅಂತ ನಾನು ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಬೇಕಾದಾಗ ಫಸ್ಟ್ ಈ ರೀತಿ ಬರ್ಕೊಂಡು ಇದರಲ್ಲಿ ಪೂರ್ಣ ಸಂಖ್ಯೆಗಳನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ 2 ಇದೆ, ಪ್ಲಸ್ 4 ಇದೆ, ಪ್ಲಸ್ 16. ಇದಾದಮೇಲೆ ಆ ಭಿನ್ನ ರಾಶಿಗಳನ್ನು ಬರ್ಕೊಳ್ತಾ ಹೋದರೆ 6/11 ಪ್ಲಸ್ 3/11 ಪ್ಲಸ್ 2/11 ಅಂತ ನೀವು ಬರ್ಕೊಳ್ಬೋದು. ಈಗ 6 2 4 6 16 6 22 ಬರುತ್ತೆ. 22 ಈಗ ಇಲ್ಲಿ ಛೇದ 3 ಕಡೆ ಸೇಮ್ ಇರೋದ್ರಿಂದ ಮೇಲ್ಗಡೆ ಅಂಶಗಳನ್ನು ಕೂಡ್ತೀರಾ. 6 3 9 2 11 ಬರುತ್ತೆ. ಸೊ 11 11 ಕ್ಯಾನ್ಸಲ್ ಆದರೆ 22 ಇಂಟು ಇಲ್ಲಿ ಏನು ಉಳಿತು? 1. ಸೊ ಅಲ್ಲಿ 22 ಅಂದರೆ 22 ಬರ್ತಾ ಇದೆ ಉತ್ತರ ಎಷ್ಟು ಬಂತು ಈಗ? 22. ಸೊ ಆಪ್ಷನ್ ಎ ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ. ಇನ್ನು ನೆಕ್ಸ್ಟು 107ನೇ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ, ಖಾಲಿ ಬಾಕ್ಸ್ ಇರೋ ಜಾಗದಲ್ಲಿ ನೀವು ಕೆಳಗಡೆ ಚಿಹ್ನೆಯನ್ನು ಬಳಸಬೇಕು. ಬಟ್ ಇದು ಆ್ಯಕ್ಚುಲಿ ಪ್ರಶ್ನೆ ತಪ್ಪಾಗಿದೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಅಲ್ಲಿ ಚಿಹ್ನೆಗಳನ್ನು ಆಪ್ಷನ್ ಕೊಟ್ಟಿರೋ ಆಪ್ಷನನ್ನು ಬಳಸ್ಕೊಂಡು ನಾವು ಲೆಕ್ಕ ಮಾಡಿದ್ರೆ ಮೊದಲಿಗೆ ಮೈನಸ್ ಇಂಟು ಡಿವೈಡೆಡ್ ಬೈ ಹಾಕಿದರೆ 4.21 ಬರುತ್ತೆ. ಆ ನಂತರ 45.5 ಬರುತ್ತೆ, ನಂತರ 0 ಬರುತ್ತೆ, ಹಾಗೆಯೇ ಮೈನಸ್ 200 ಬರುತ್ತೆ. ಸೊ ಇದು 4 ಆನ್ಸರ್ನ ಅಬ್ಸರ್ವ್ ಮಾಡಿದರೆ 40ಕ್ಕೆ ನಿಯರ್ಲಿ 45.5 ಇರೋದ್ರಿಂದ ನಿಯರ್ ಆಗಿ ನಾವು 40 ಬರಬೇಕಾಗಿರೋದ್ರಿಂದ ಸೊ ಅದು 45.5 ಬಂದಿರೋದ್ರಿಂದ ಆಪ್ಷನ್ ಬಿ ಅಂತ ಹೇಳ್ಬೋದು. ಬಟ್ ಇದು ಪ್ರಶ್ನೆ ತಪ್ಪಾಗಿದೆ. ಓಕೆನಾ? ಓಕೆ. 108ನೇ ಪ್ರಶ್ನೆ ನೋಡಿ ಮಕ್ಕಳೇ, ಇಲ್ಲಿ ಸಿಂಪಲ್ ಆಗಿರೋದು ನೋಡಿ. 1 4 9 16 25 36 ಡ್ಯಾಶ್ ಮುಂದಿನ ಸಂಖ್ಯೆ ಯಾವುದು ಅಂತ ಅವ್ರ ಪ್ರಶ್ನೆ. ಸೊ ಇಲ್ಲಿ ಆ ಸಂಖ್ಯೆಗಳನ್ನು ನೋಡಿದಾಗ ನೋಡಿ, ಆ ಸಂಖ್ಯೆಗಳನ್ನು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂದರೆ 1ಅನ್ನು 1ರ ವರ್ಗ ಮಾಡಿದರೆ 1 ಬರುತ್ತೆ, 2ರ ವರ್ಗ ಮಾಡಿದರೆ 4 ಬರುತ್ತೆ, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36. ಸೊ ಈಗ ನೀವು ಇಲ್ಲಿ 7ರ ವರ್ಗ ತಗೊಳ್ಬೇಕು. 7ರ ವರ್ಗ ಅಂದರೆ 7ಅನ್ನು 2 ಸರಿ ಗುಣಿಸಿದರೆ 7 7 49 ಬರುತ್ತೆ. ಸೊ ಆ ಮುಂದಿನ 36ರ ಮುಂದೆ ಯಾವ ಸಂಖ್ಯೆ ಬರೀಬೇಕು? ನೀವು 49ಅನ್ನು ಬರೀಬೇಕಾಗತ್ತೆ. ಹಾಗಾಗಿ ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ.
ಇನ್ನು 109ನೇ ಪ್ರಶ್ನೆನೂ ಕೂಡ ಸಿಂಪಲ್ ಆಗಿದೆ. 8 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ 8 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 8ಅನ್ನು 2 ಸರಿ ಗುಣಿಸಿದಾಗ 8 8 64 ಬರುತ್ತೆ. ಮೈನಸ್ 5ಅನ್ನು 2 ಸರಿ ಗುಣಿಸಿದರೆ 25 ಬರುತ್ತೆ. ಸೊ 64ರಲ್ಲಿ 25ಅನ್ನು ನೀವು ಕಳೆದಾಗ ಉತ್ತರ ಏನು ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ನೋಡಿ, 14ರಲ್ಲಿ 5 ಹೋದಾಗ 9 ಬಂತು, ಇಲ್ಲಿ 5 ಇದೆ, 5ರಲ್ಲಿ 2 ಹೋದರೆ 3 ಬಂತು. ಅಂದರೆ ಉತ್ತರ ಎಷ್ಟು ಬರ್ತಾ ಇದೆ? 39. ಸುಲಭವಾಗಿ ಹೇಳ್ಬೋದು, ಆಪ್ಷನ್ ಎ ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ಇನ್ನು 110ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳಲ್ಲಿ, 2000 ಇದರಲ್ಲಿ ಯಾವ ಚಿಕ್ಕ ಸಂಖ್ಯೆ ಕಳೆದಾಗ ಆ ಸಂಖ್ಯೆ 9ರಿಂದ ಭಾಗವಾಗುತ್ತದೆ? ಸೊ 2000ದಲ್ಲಿ ಯಾವ ಸಂಖ್ಯೆ ಕಳೆದ್ರೆ 9ರಿಂದ ಸಂಪೂರ್ಣ ಭಾಗ ಆಗುತ್ತೆ ಅನ್ನೋದನ್ನು ಕೇಳಿದರೆ, ಇದನ್ನು ನೀವು ಕಂಡುಹಿಡಿಬೇಕಾದಾಗ ಅದನ್ನು 9ರಿಂದ ಭಾಗಾಕಾರ ಮಾಡಿನೇ ನೀವು ಕಂಡುಹಿಡಿಬೇಕಾಗತ್ತೆ. ಸೊ ಅದು 9ರಿಂದ 2000ವನ್ನು ಭಾಗಿಸಿದಾಗ ಶೇಷ ಎಷ್ಟು ಉಳಿಯುತ್ತೆ, ಆ ಉಳಿದಂಥ ಶೇಷವನ್ನು ತಗೊಂಡು ನೀವು ಹೇಳಬೇಕಾಗತ್ತೆ. ನೋಡಿ, 9ರಿಂದ 2000ವನ್ನು ನಾವು ಭಾಗಾಕಾರ ಮಾಡೋದಾದರೆ ಏನು ಬರುತ್ತೆ? 9 2 18 ಬರುತ್ತೆ, ಶೇಷ 2 ಉಳಿತು, ಪಕ್ಕದಲ್ಲಿ 0 ಇಳಿಸ್ಕೊಂಡ್ರೆ ಮತ್ತೆ 9 2 18, ಶೇಷ 2 ಉಳಿತು, ಮತ್ತೊಂದು 0 ಇಳಿಸ್ಕೊಂಡ್ರೆ ಮತ್ತೆ 9 2 18, ಶೇಷ 2 ಉಳಿತು. ಸೊ ಕೊನೆಯದಾಗಿ ಶೇಷ ಎಷ್ಟು ಉಳಿದಿದೆ? 2. ಸೊ 2000ದಲ್ಲಿ 2ಅನ್ನು ಕಳೆದ್ರೆ 1998 ಬರುತ್ತೆ. ಸೊ ಈ 1998 9ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಹಾಗಾಗಿ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದಿದ್ದೀರಾ ನೀವೀಗ? 2ಅನ್ನು ಕಳೆದಿದ್ದೀರಾ. ಸೊ 2ಅನ್ನು ಕಳೆದಾಗ ಆ್ಯಕ್ಚುಲಿ ನಿಮಗೆ ಉತ್ತರ ಏನು ಬರುತ್ತೆ? ಅದು ಸಂಪೂರ್ಣವಾಗಿ ಭಾಗವಾಗುವಂಥ ಸಂಖ್ಯೆ ಸಿಗುತ್ತೆ. ಇನ್ನು 111ನೇ ಪ್ರಶ್ನೆ ನೋಡಿ, 3 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇದರ ಗುಣಲಬ್ಧದ ಅಪವರ್ತನಗಳ ಸಂಖ್ಯೆ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ನೋಡಿ, ಇಲ್ಲಿ ಈ ಗುಣಲಬ್ಧದ ಅಪವರ್ತನಗಳನ್ನು ನಾವು ತಗೊಳ್ಳೋದಾದ್ರೆ ನೋಡಿ, 3ಅನ್ನು ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ, 2ಅನ್ನು ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ಸೊ 9 ಮತ್ತು 4ಅನ್ನು ಗುಣಾಕಾರ ಮಾಡಿದ್ರೆ 36 ಬರುತ್ತೆ. ಸೊ 36ರ ಅಪವರ್ತನಗಳನ್ನು ನೀವು ತಗೊಳ್ರಿ. 36ರ ಅಪವರ್ತನಗಳು ಯಾವ್ಯಾವ ಬರ್ತವೆ? 1 2 ಅಂದರೆ 36 ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ, 3ರಿಂದ ಭಾಗ ಆಗುತ್ತೆ, 4ರಿಂದ ಭಾಗ ಆಗುತ್ತೆ, 5ರಿಂದ ಆಗಲ್ಲ, 6ರಿಂದ ಭಾಗ ಆಗುತ್ತೆ, 7ರಿಂದ ಆಗಲ್ಲ, 8ರಿಂದ ಟ್ರೈ ಮಾಡಿರಿ, 8ರಿಂದ ಆಗಲ್ಲ, 9ರಿಂದ ಭಾಗ ಆಗುತ್ತೆ, 10 ಆಗಲ್ಲ, 11 ಆಗಲ್ಲ, 12ರಿಂದ ಭಾಗ ಆಗುತ್ತೆ, ಹಾಗೆಯೇ 13, 14, 15, 16, 17 ಆಗಲ್ಲ, 18ರಿಂದ ಭಾಗ ಆಗುತ್ತೆ, 18 2 30, 18 2 36, 18 ಆದಮೇಲೆ ನೆಕ್ಸ್ಟ್ ಕೊನೆಯದಾಗಿ 36ರಿಂದ ಭಾಗ ಆಗುತ್ತೆ. ಸೊ ಒಟ್ಟು ಎಷ್ಟು ಸಂಖ್ಯೆಗಳು ಬಂದವು? 1 2 3 4 5 6 7 8 9 ಸಂಖ್ಯೆಗಳು ಬಂದವು. ಅಂದರೆ ಆ ಒಂದು ಈ 2 ಸಂಖ್ಯೆಗಳ ಗುಣಲಬ್ಧ ಏನು ಬರುತ್ತೆ, ಬಂದಿರುವ ಗುಣಲಬ್ಧದ ಅಪವರ್ತನಗಳ ಸಂಖ್ಯೆ ಎಷ್ಟು ಬಂದವು? 9 ಬರ್ತವೆ. ಹಾಗಾಗಿ 9 ಸರಿಯಾದ ಉತ್ತರ ಆಗುತ್ತೆ 111ನೇ ಪ್ರಶ್ನೆಗೆ. ಇನ್ನು 112ನೇ ಪ್ರಶ್ನೆಯನ್ನು ನೋಡಿದಾಗ 3 ಸಂಖ್ಯೆಗಳ ಅನುಪಾತ 1:2:3 ಮತ್ತು ಅವುಗಳ ಮಾಸ 12. ಹಾಗಾದರೆ ಆ 3 ಸಂಖ್ಯೆಗಳು ನೋಡಿ, ಇಲ್ಲಿ ಅವ್ರು ಕೊಟ್ಟಿರೋ ಅನುಪಾತದಲ್ಲಿ ಮಾಸ 12 ಆಗಿರೋದ್ರಿಂದ ಎಲ್ಲ ಸಂಖ್ಯೆಗಳು 12 ಕಾಮನ್ ಬರುತ್ತೆ. ಹಾಗಾಗಿ ಆ ಅನುಪಾತವನ್ನು 12ರಿಂದ ಗುಣಾಕಾರ ಮಾಡಿ ಬರಿತಾ ಹೋದರೆ 1 × 12 ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, 2 × 12 ಗುಣಾಕಾರ ಮಾಡಿದ್ರೆ 24 ಬರುತ್ತೆ, 3 × 12 ಗುಣಾಕಾರ ಮಾಡಿದ್ರೆ 36 ಬರುತ್ತೆ. ಅಲ್ಲಿಗೆ 12, 24, 36 ಆ ಸಂಖ್ಯೆಗಳು ಯಾವ್ಯಾವಪ್ಪ? 3 ಸಂಖ್ಯೆಗಳು ಅಂದರೆ 12, 24 ಮತ್ತು 36. ಅಂದರೆ ಆಪ್ಷನ್ ಸಿ ನಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಇನ್ನು 113ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ, 2 ಸಂಖ್ಯೆಗಳ ಮಾಸ 12 ಮತ್ತು ವ್ಯತ್ಯಾಸವು 12. ಹಾಗಾದರೆ ಆ 2 ಸಂಖ್ಯೆಗಳು ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ಕೊಟ್ಟಿರುವ ಆಪ್ಷನ್ ಅನ್ನು ಬಳಸ್ಕೊಂಡು ನಾವು ಹೇಳಬೇಕು. 2 ಸಂಖ್ಯೆಗಳ ಮಾಸ 12 ಅಂದರೆ 12ರಿಂದ ಭಾಗ ಆಗಬೇಕು 2 ಸಂಖ್ಯೆಗಳು. ಇಲ್ಲಿ ನೋಡ್ತಾ ಬಂದಾಗ 12ರಿಂದ 66 ಭಾಗ ಆಗಲ್ಲ, ಹಾಗೆಯೇ 78 ಭಾಗ ಆಗಲ್ಲ. ಇನ್ನು 70 ಮತ್ತು 82ರಲ್ಲಿ 70 12ರಿಂದ ಭಾಗ ಆಗಲ್ಲ. ಹಾಗೆಯೇ ಇದು 106 ನೋಡಿದರೆ 84, 94 ಮತ್ತು 106 12ರಿಂದ ಭಾಗ ಆಗಲ್ಲ. ಓಕೆನಾ? ಸೊ ಅಥವಾ 12ರಿಂದ ಭಾಗ ಆದ್ರೂ ಇಲ್ಲಿ ವ್ಯತ್ಯಾಸ ನೋಡಬೇಕಾಗತ್ತೆ. ನೀವು 106ರಲ್ಲಿ 94ಅನ್ನು ಕಳೆದಾಗ 12 ಬರುತ್ತೆ. ಸೊ ನೋಡಿ, ಇದೊಂದು ಟ್ರೈ ಮಾಡಿ. ನೆಕ್ಸ್ಟ್ 84 ಮತ್ತು 96 ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವೆರಡು ಕೂಡ ಕಂಪ್ಲೀಟ್ ಆಗಿ 12ರಿಂದ ಭಾಗ ಆಗುತ್ತೆ, 12ರಿಂದ ಭಾಗ ಆಗುತ್ತೆ. ಸೊ ಇದು 94 ಆಗಲ್ಲ 12ರಿಂದ, ಬಟ್ 96 ಆಗುತ್ತೆ. ಹಾಗಾಗಿ 12ರಿಂದ ಭಾಗ ಆಗೋ 2 ಸಂಖ್ಯೆಗಳು ಒಟ್ಟಿಗೆ ಇರೋದು ಆಪ್ಷನ್ ಡಿ ನಲ್ಲಿ. ಮತ್ತು ಆ 2 ಸಂಖ್ಯೆಗಳನ್ನು ಕಳೆದಾಗ 12 ಕೂಡ ಬರುತ್ತೆ. 96ರಲ್ಲಿ 84 ಕಳೆದ್ರೆ 12 ಬರುತ್ತೆ. ಹಾಗೆಯೇ 84 12ರಿಂದ ಭಾಗ ಆಗುತ್ತೆ, 96 ಕೂಡ 12ರಿಂದ ಭಾಗ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ 113ನೇ ಪ್ರಶ್ನೆಗೆ. ಓಕೆನಾ? ಇನ್ನು 114ನೇ ಪ್ರಶ್ನೆಯನ್ನು ನೋಡಿ, 2 ಸಂಖ್ಯೆಗಳ ಲಾಸ ಮತ್ತು ಮಾಸ ಕ್ರಮವಾಗಿ 7700 ಮತ್ತು
11 ಅವುಗಳಲ್ಲಿ ಒಂದು ಸಂಖ್ಯೆ 275 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅನ್ನೋದು ಅವ್ರ ಪ್ರಶ್ನೆ. ಸೊ ಇದನ್ನ ನಾವು ಸುಲಭವಾಗಿ ಹೇಳ್ಬೋದು. ನಮ್ಮ ಹತ್ರ ಒಂದು ಸೂತ್ರ ಇದೆ, ಏನಪ್ಪಾ ಅಂದ್ರೆ a ಇಂಟು ಬಿ ಇಸ್ ಈಕ್ವಲ್ ಟು h ಇಂಟು ಎಲ್. ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧವು ಅದೇ ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತಕ್ಕಂಥದ್ದು ಸೂತ್ರ. ಆ ಸೂತ್ರದ ಪ್ರಕಾರ ಒಂದು ಸಂಖ್ಯೆ ಕೊಟ್ಟಿದ್ದಾರೆ 275, ಇನ್ನೊಂದು ಸಂಖ್ಯೆ ನೀವು ಕಂಡುಹಿಡಿಬೇಕು. ಹಾಗೇನೆ ಮಾಸ 11, ಲಾಸ 7700. ಅಲ್ಲಿಗೆ 275 ಈಕ್ವಲ್ ಇಂದ ಈ ಕಡೆ ಬಂದರೆ ಡಿವೈಡೆಡ್ ಬೈ 275 ಆಗುತ್ತೆ. ಆ್ಯಕ್ಚುಲಿ 275 ಬಾಗಿಸಿದ್ರೆ 275ರಿಂದ 7700 ಬಾಗಿಸಿದ್ರೆ 28 ಬರುತ್ತೆ. ಹಾಗೆಯೇ ಬಿ ಇಸ್ ಈಕ್ವಲ್ ಟು 11 ಮತ್ತು 28 ಗುಣಾಕಾರ ಮಾಡಿದಾಗ 308 ಬರುತ್ತೆ. ಹಾಗಾಗಿ 308 ಸರಿಯಾದ ಉತ್ತರ. ಅಂದರೆ ಒಂದು ಸಂಖ್ಯೆ 275 ಆದರೆ ಇನ್ನೊಂದು ಸಂಖ್ಯೆ ಯಾವುದು 308 ಅಂತ ನಾವು ಸುಲಭವಾಗಿ ಹೇಳಬಹುದು. ಓಕೆನಾ? ಓಕೆ, ನೆಕ್ಸ್ಟು 115ನೇ ಪ್ರಶ್ನೆ ನೋಡಿ. 3 ಸಂಖ್ಯೆಗಳ ಲಾಸ 72, ಕೆಳಗಿನವುಗಳಲ್ಲಿ ಯಾವುದು ಅವುಗಳ ಮಾಸ ಅಲ್ಲ ಅಂತ ಕೇಳಿದ್ದಾರೆ. ನೋಡಿ, 3 ಸಂಖ್ಯೆಗಳ ಲಾಸ ಬಂದು 72. ಹಾಗಾದ್ರೆ ಇದರಲ್ಲಿ ಮಾಸ ಯಾವ್ದು ಅಲ್ಲ ಅಂತೇಳಿ ಅಂದ್ರೆ ಇದರ ಅರ್ಥ ಸಿಂಪಲ್ಲು, 72 ಇಲ್ಲಿ ಕೆಳಗಿನ ಯಾವ ಸಂಖ್ಯೆಯಿಂದ ಭಾಗ ಆಗಲ್ಲ ಅದು ಆಕ್ಚುಲಿ ಮಾಸ ಆಗಿರುತ್ತೆ. ಸರಿ, ಮಾಸ ಆಗಿರಲ್ಲ. ನೋಡಿ, 72 12ರಿಂದ ಭಾಗ ಆಗುತ್ತೆ ಅಂದ್ರೆ 12 ಕೂಡ ಮಾಸ ಆಗೋ ಸಾಧ್ಯತೆ ಇದೆ. 8ರಿಂದ 72 ಹೋಗುತ್ತೆ, ಸೊ ದಟ್ 8 ಕೂಡ ಹೌದು. 24ರಿಂದನೂ ಕೂಡ 72 ಭಾಗ ಆಗೋದ್ರಿಂದ 24 ಕೂಡ ಮಾಸ ಆಗೋ ಸಾಧ್ಯತೆ ಇರುತ್ತೆ. ಬಟ್ 11ರಿಂದ 72 ಭಾಗ ಆಗಲ್ಲ ಅಂದಾಗ 11 ಇದರ ಮಾಸ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು 115ನೇ ಪ್ರಶ್ನೆಗೆ ಆಪ್ಷನ್ ಎ ನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಇನ್ನು 116ನೇ ಪ್ರಶ್ನೆ ನೋಡಿ. 2 ಸಂಖ್ಯೆಗಳ ಗುಣಲಬ್ಧ 810 ಮತ್ತು ಮಾಸ 9. ಆ 2 ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆ ಮಾಸ ಆದ 2ರಷ್ಟಿದೆ. ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಅವ್ರ ಪ್ರಶ್ನೆ. ನೋಡಿ, ತುಂಬ ಸಿಂಪಲ್ಲು. ಅವ್ರು ಹೇಳೋ ಪ್ರಕಾರ 2 ಸಂಖ್ಯೆಗಳ ಗುಣಲಬ್ಧ 810, ಮಾಸ ಕೊಟ್ಟಿದ್ದಾರೆ 9, ಲಾಸ ಗೊತ್ತಿಲ್ಲ. ಆಗ ನೀವು ಲಾಸ ಕಂಡುಹಿಡಿಬೇಕು ಅಂದರೆ ಎಲ್ ಇಸ್ ಈಕ್ವಲ್ ಟು 810, 9 ಆ ಕಡೆ ತೊಗೊಂಡು ಬಂದರೆ ಡಿವೈಡೆಡ್ ಬೈ 9. 9ರಿಂದ 810 ಬಾಗಿಸಿದ್ರೆ 90 ಬರುತ್ತೆ. ಅಲ್ಲಿಗೆ ಲಾಸ 90 ಆಯಿತು. ಅವ್ರು ಹೇಳ್ತಾರೆ ಒಂದು ಮೊದಲ ಸಂಖ್ಯೆ ಮಾಸ ಆದ 2ರಷ್ಟು, ಮಾಸ 9 ಇದೆ ಅಂದರೆ ಅದರ 2ರಷ್ಟು ಇಂಟು ಬಿ ಎಷ್ಟು ಅಂತ ಗೊತ್ತಿಲ್ಲ. ಇನ್ನು ಹೆಚ್ ಎಷ್ಟು ಅಂತ ಗೊತ್ತಾಯಿತು, 9 ಅವರೇ ಕೊಟ್ಟಿದ್ದಾರೆ. ಲಾಸ ಮೇಲ್ಗಡೆ ನೀವು ಕಂಡುಹಿಡ್ಕೊಂಡಿದ್ದೀರಾ 90. ಈಗ ನೀವು ಬಿ ಕಂಡುಹಿಡಿಬೇಕು. ಸೊ ಬಿ ಹೇಗೆ ಕಂಡುಹಿಡಿತೀರಾ? ಇಲ್ಲಿ 9 ಮತ್ತು 90 ಹಾಗೆ ಬರ್ಕೊಳ್ಬೇಕು. 9 ಇಂಟು 2 ಈ ಕಡೆ ತಗೊಂಡು ಬಂದರೆ ಡಿವೈಡೆಡ್ ಬೈ 9 ಇಂಟು 2 ಆಗುತ್ತೆ. 9 ಭಾಗಾಕಾರ ಮಾಡ್ತೀರಾ. 2ರಿಂದ 90 ಬಾಗಿಸಿದ್ರೆ 45ರಿಂದ ಹೋಗುತ್ತೆ. ಹಾಗಾಗಿ ಬಿ ಅಂತ ಹೇಳಿದ್ರೆ 45. ಅಂದರೆ ಎರಡನೇ ಸಂಖ್ಯೆ ಎಷ್ಟು ಬರುತ್ತೆ? 45 ಬರುತ್ತೆ. ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಇನ್ನೊಂದು ಈ ಒಂದು ಸರಣಿಯಲ್ಲಿ ಕೊನೆಯ ಪ್ರಶ್ನೆಯನ್ನು ನೋಡೋಣ. 117ನೇ ಪ್ರಶ್ನೆ. 49, 97, 133 ಈ ಸಂಖ್ಯೆಗಳನ್ನು ಯಾವ ಅತಿ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ ಸಮನಾಗಿರುತ್ತದೆ? ಅತಿ ದೊಡ್ಡ ಸಂಖ್ಯೆ ಅಂತ ಅಂದಾಗ ಇವು 4 ಆಪ್ಷನಲ್ಲಿ 24 ಇದೆ. ಸೊ 24ರಿಂದ ಟ್ರೈ ಮಾಡೋಣ. ಇವು 3 ಸಂಖ್ಯೆಗಳನ್ನು ಭಾಗಾಕಾರ ಮಾಡಿದರೆ ಶೇಷ ಎಲ್ಲದರಲ್ಲೂ ಕೂಡ ಶೇಷ ಸೇಮ್ ಬರಬೇಕು. ಸೇಮ್ ಬರುತ್ತಾ ಅನ್ನೋದನ್ನು ನಾವೀಗ ಚೆಕ್ ಮಾಡಬೇಕು. ಸೊ ಸೇಮ್ ಬರುತ್ತಾ ಅಂತ ಚೆಕ್ ಮಾಡೋದಾದರೆ ನೋಡಿ, 24ರಿಂದ ಫಸ್ಟ್ 49 ಬಾಗಿಸಿದ್ರೆ ಆ್ಯಕ್ಚುಲಿ 24 ಎರಡಲೇ 48 ಬರುತ್ತೆ, ಶೇಷ 1. ನೆಕ್ಸ್ಟ್ 24ರಿಂದ 97 ಬಾಗಿಸಿದ್ರೆ 24 4ಲೇ 96 ಬರುತ್ತೆ, ಶೇಷ 1. ನೆಕ್ಸ್ಟು ಇನ್ನೊಂದು ಯಾವುದಿದೆ, 24ರಿಂದ 136 ಭಾಗಾಕಾರ ಮಾಡೋದಾದರೆ 133ಅನ್ನು 24 6ಲೇ 132 ಬರುತ್ತೆ, ಶೇಷ ಬಂದುಬಿಟ್ಟು 0 1. ಅಲ್ಲಿ ಇಲ್ಲೂ ಶೇಷ 1 ಬಂದಿದೆ, ಇಲ್ಲೂ ಶೇಷ 1 ಬಂದಿದೆ, ಇಲ್ಲೂ ಶೇಷ 1 ಬಂದಿದೆ ಅಂದಾಗ ನಾವು 24ರಿಂದ ಆ 3 ಸಂಖ್ಯೆಗಳನ್ನು ಭಾಗಾಕಾರ ಮಾಡಿದ್ದೀವಿ. ಹಾಗಾಗಿ 117ನೇ ಪ್ರಶ್ನೆಗೆ ಆಪ್ಷನ್ ಸಿ ನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಓಕೆನಾ? ಓಕೆ, ಸೊ ಇಲ್ಲಿ ತನಕ ಈ ಒಂದು ಸರಣಿಯಲ್ಲಿ ಹಲವು ಪ್ರಶ್ನೆಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.